ಕಬ್ಬನ್ ಪಾರ್ಕ್ ಬೆಂಗಳೂರಿನ ಐಕಾನಿಕ್ ಸ್ಥಳ. ರಜೆ ದಿನಗಳು ಬಂದ್ರೆ ಸಾಕು ಕಬ್ಬನ್ ಪಾರ್ಕ್ ಗೇಟ್ಗಳು ಕ್ಲೋಸ್ ಆಗುತ್ತವೆ. ಇದು ವಾಹನ ಸವಾರರಿಗೆ ಇನ್ನಿಲ್ಲದ ಸಂಕಟ. ಅದರಲ್ಲೂ ಚಿನ್ನಸ್ವಾಮಿಯಲ್ಲಿ ಮ್ಯಾಚ್ ಇರುವಾಗಂತೂ ಸವಾರರಿಗೆ ನರಕ ದರ್ಶನವೇ ಸರಿ. ಹೀಗಾಗಿ ಎಲ್ಲ ದಿನವೂ ಗೇಟ್ ಓಪನ್ ಮಾಡಬೇಕು ಅಂತ ಚರ್ಚೆ ತುಸು ಜೋರಾಗಿಯೇ ನಡೀತಿದೆ. ಸರ್ಕಾರಿ ರಜೆ ಇದ್ದಾಗ ಸವಾರರ ಪರದಾಟ. ಕಬ್ಬನ್ ಪಾರ್ಕ್ ಗೇಟ್ ಕ್ಲೋಸ್ ಮಾಡದಂತೆ ಆಗ್ರಹ. ಸಿಲಿಕಾನ್ ಸಿಟಿ ಬೆಂಗಳೂರು ಅಂದ್ರೆ ಮೊದಲು ನೆನಪಾಗುವುದೇ ಟ್ರಾಫಿಕ್. ನಿತ್ಯ ಟ್ರಾಫಿಕ್ ಕಿರಿಕಿರಿಗೆ ಸವಾರರು ಹೈರಾಣಾಗಿ ಹೋಗಿದ್ದಾರೆ. ಇದರ ಮಧ್ಯೆ ಕಬ್ಬನ್ ಪಾರ್ಕ್ ಅಸೋಸಿಯೇಷನ್ನಿಂದ ಮತ್ತೊಂದು ಸಂಕಷ್ಟ ಎದುರಾಗಿದೆ. ರಜೆ ದಿನಗಳಲ್ಲಿ ಪಾರ್ಕ್ನ 4 ಬದಿಯ ಗೇಟ್ ಕ್ಲೋಸ್ ಮಾಡಿಬಿಡ್ತಾರೆ. ಹೀಗಾಗಿ ಆ ಮಾರ್ಗವಾಗಿ ಓಡಾಡೋ ಸವಾರರು ಪರದಾಡುವಂತಾಗಿದೆ. ಆ ಗೇಟು ಈ ಗೇಟ್ ಎಲ್ಲ 3 ಗೇಟ್ ಕ್ಲೋಸ್ ಇರುತ್ತೆ. ನಾವು ಎಲ್ಲ ಸ್ಟೂಡೆಂಟ್ಸು ಇವಾಗ ನಮಗೆ ಬರೋಕ್ಕೆ ಹೋಗೋಕ್ಕೆ ತುಂಬ ಟ್ರಾಫಿಕ್ ಇರುತ್ತೆ. MG ರೋಡು ಸ್ಟೇಡಿಯಮ್ಮು ಅಂತ, ಓಕೆನಾ. ಮತ್ತು ಇವಾಗ ಇದು ಕ್ಲೋಸ್ ಮಾಡೋದ್ರೆ ಇನ್ನೂ ಜಾಸ್ತಿ ಟ್ರಾಫಿಕ್ಕು ನಮಗೆ. ಅದಕ್ಕೆ ಕಷ್ಟ ಜಾಸ್ತಿ ಸರ್ ಬರೋಕ್ಕೆ ಹೋಗೋಕ್ಕೆ. ಆಫೀಸು IT ಗೆ ಅದೆಲ್ಲ ಇರುತ್ತೆ. ತುಂಬ ಟ್ರಾಫಿಕ್ಕು ವೆರಿ ಜಾಸ್ತಿ, ಅಂದರೆ ಕಾರ್ಸು ಅದೆಲ್ಲ ಜಾಸ್ತಿ ಓಡಾಡತ್ತೆ ಈ ರೋಡ್ನಲ್ಲಿ. ಇನ್ನು ರಜೆ ದಿನಗಳಲ್ಲಂತೂ ಕಬ್ಬನ್ ಪಾರ್ಕ್ ಗೇಟ್ಗಳನ್ನ ಓಪನ್ ಮಾಡೋದೇ ಇಲ್ಲ. ಈ ಗೇಟ್ ಕ್ಲೋಸ್ ಮಾಡೋದ್ರಿಂದ 4-5 ಕಿಲೋಮೀಟರ್ ಸುತ್ತಿ ಬರಬೇಕು. ಅದರಲ್ಲೂ ವೀಕೆಂಡ್ ಬಂದ್ರಂತೂ ಇಡೀ ಕಬ್ಬನ್ ಪಾರ್ಕ್ ಸುತ್ತಮುತ್ತ ಟ್ರಾಫಿಕ್ ಜಾಮ್ ಆಗುತ್ತೆ. 1 ಕಿಲೋಮೀಟರ್ ಸಾಗೋದಕ್ಕೆ 10ರಿಂದ 15 ನಿಮಿಷಗಳು ಬೇಕಾಗುತ್ತೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮ್ಯಾಚ್ ಇದ್ರೆ 1 ಕಿಲೋಮೀಟರ್ ಸಾಗೋಕೆ 1 ಗಂಟೆ ಬೇಕು. ಆದ್ರೆ ನಮ್ಮ ಗೋಳು ಕೇಳೋರೇ ಇಲ್ಲ ಅಂತ ಸವಾರರು ಅಸಮಾಧಾನ ಹೊರಹಾಕ್ತಿದ್ದಾರೆ. ಇದರಿಂದ ಏನು ಸಮಸ್ಯೆ ಆಗುತ್ತೆ, ಎನಿ ಎಮರ್ಜೆನ್ಸಿ ಯಾರಿಗಾದ್ರೂ ಏನಾದರೂ ಆದಾಗ, ಸೊ ಮೆಡಿಕಲ್ ಎಮರ್ಜೆನ್ಸಿ ಇರ್ಬೋದು, ಫ್ಯಾಮಿಲಿ ಎಮರ್ಜೆನ್ಸಿ ಇರ್ಬೋದು, ಏನಾದರೂ ಇರುತ್ತೆ ಪಬ್ಲಿಕ್ಗೆ ತುಂಬ 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 ಟ್ರಾಫಿಕ್ ಕ್ಲೋಸ್ ಆಗುತ್ತೆ. ನೋಡಿ, ಇಷ್ಟೆಲ್ಲ ವೆಹಿಕಲ್ ಅಲ್ಲೆಲ್ಲ ನಿಲ್ಲಿಸಿರ್ತಾರೆ. ಯಾರು ಪಾರ್ಕಿಂಗ್ ಮಾಡದೇ ಇರೋ ಜಾಗದಲ್ಲೆಲ್ಲ ಪಾರ್ಕಿಂಗ್ ಮಾಡಿರ್ತಾರೆ ಬೈಕ್ಗಳನ್ನ. ಹಾಗಾಗಿ ಅಟ್ಲೀಸ್ಟ್ ಗೇಟ್ಗಳು ಓಪನ್ ಮಾಡಿದ್ರೆ ತುಂಬ ಚೆನ್ನಾಗಿ ಇರುತ್ತೆ ಎಲ್ಲರೂ ಓಡಾಡೋದಕ್ಕೆ. ಗೌರ್ಮೆಂಟ್ ಇದನ್ನು ಸ್ವಲ್ಪ ಕೇರಾಗಿ ತಗೊಂಡ್ಬಿಟ್ಟು ಬೇಗ ಕ್ಲಿಯರ್ ಮಾಡಿಕೊಡ್ಬೇಕೆಲ್ಲ ಏನಂತ. ಇನ್ನು ಕಬ್ಬನ್ ಪಾರ್ಕ್ನ ಪರಿಸರ ಹಾಳಾಗುತ್ತಿದೆ. ಯಾವುದೇ ಕಾರಣಕ್ಕೂ ಪಾರ್ಕಿನ ಒಳಗೆ ವಾಹನಗಳ ಸಂಚಾರಕ್ಕೆ ನಾವು ಬಿಡೋದಿಲ್ಲ ಅಂತ ವಾಕರ್ಸ್ ಅಸೋಸಿಯೇಷನ್ ಪಟ್ಟು ಹಿಡಿದಿದೆ. ಅಲ್ಲ, ಯಾರೋ ಒಂದು 2-3ಗೋಸ್ಕರ ಇಡೀ ಕಬ್ಬನ್ ಪಾರ್ಕ್ನ ತೆಗೆದು ಬಿಡೋಕ್ಕಾಗಲ್ಲ. ಒಂದ್ಸರಿ ಓಪನ್ ಮಾಡಿಬಿಟ್ರೆ ಎಲ್ಲ ವೆಹಿಕಲ್ಗಳು ಎಲ್ಲ ವೆಹಿಕಲ್ಗಳು ಬರ್ತವೆ. ಇನ್ನು ಅನೈತಿಕ ಚಟುವಟಿಕೆಗಳು ಆಗ್ತದೆ. ಕಾರಲ್ಲಿ ಬರ್ತಾರೆ, ನಿಲ್ಲಿಸ್ತಾರೆ. ಏನು ಬೇಕಾ ನೀವು ಹೇಳ್ಬೋದಲ್ಲ, ಕ್ರೈಮ್ಗಳು ಆಗ್ತವೆ. ಅದಕ್ಕೆ ಯಾರು ಬರ್ತಾರೆ? ಆಮೇಲೆ ಹೆಚ್ಚು ಕಮ್ಮಿ ಆದರೆ ಅವಾಗ ಯಾರು ಬರ್ತಾರೆ? ಅವಾಗ ಇವ್ರು ಬರ್ತಾರಾ? ಇವ್ರಿಗೋಸ್ಕರ ಬಿಟ್ಟರೆ, ಗಾಡಿ ಬಿಟ್ಟ ತಕ್ಷಣ ಇವರು ಬಂದು ಕಾಪಾಡ್ತಾರೆ. ಏನಾದ್ರು ಹೆಚ್ಚು ಕಮ್ಮಿ ಆದರೆ ಆಮೇಲೆ ಅದಕ್ಕೊಂದು ಇಶ್ಯೂ ಮಾಡ್ತಾರೆ. ರಜಾ ದಿನಗಳ ಸಮಯದಲ್ಲಿ ಕಬ್ಬನ್ ಪಾರ್ಕ್ ಒಳಗೆ ವಾಹನ ಸಂಚಾರ ಆರಂಭದ ಬಗ್ಗೆ ಸರ್ಕಾರದ ಮಟ್ಟದಲ್ಲೂ ಚರ್ಚೆ ಶುರುವಾಗಿದೆ. ಹೀಗಾಗಿ ಮುಂದಿನ ನಿರ್ಧಾರ ಏನಾಗಲಿದೆ ಅನ್ನೋದು ಸದ್ಯದ ಕುತೂಹಲ. ಮಂಜುನಾಥ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು.